ವರ್ಷ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಇವತ್ತು ದಿವಸ ಬಿಟ್ಕೊಡ್ತಾರೆ. ನಮ್ಮ ಹನ್ನೊಂದು ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಹನ್ನೊಂದು ಊರಿನ ಸದಸ್ಯರಿಗೂ ನಮಸ್ಕಾರ. ನಾನು ಎಲ್ಲರನ್ನು ಮೊದಲನೇದಾಗಿ ಇವಾಗ ಹಿರಿಯರು ನನಗೇನು ಮಾರ್ಗದರ್ಶನ ನೀಡಿದ್ದಾರೋ ಅದೇ ಮಾರ್ಗದರ್ಶನದಂತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾನು ಅಧ್ಯಕ್ಷರು ಅನ್ನೋ ಅಹಂ ಇಲ್ಲದೆ ನಾನು ಒಂದು ಸದಸ್ಯರು ಎಲ್ಲರೂ ನಾವು ಒಂದೇ ಅನ್ನೋ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ನ್ಯಾಯಯುತವಾಗಿ ನಿಯಮಬದ್ಧವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾನು ಪಂಚಾಯತಿಯನ್ನು ಮುನ್ನಡೆಸೋಕ್ಕೆ ಒಂದಾಗಿ ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮಾತಾಡ್ತೀನಿ. ಎಲ್ಲರೂ ನಾವು ಏನು ಹೇಳಿದ್ವೋ ಒಂದು ವರ್ಷ ನೀನು ಇರಬೇಕಮ್ಮ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಅದೇ ರೀತಿಯಾಗಿ ಆ ಅಜ್ಜಿನೂ ಕೇಳಿದ್ವಿ, ಏನಜ್ಜಿ ಈ ಥರ ಅಂತ ಕೇಳಿದ್ದಕ್ಕೆ ಆಯಿತು ಅಂತ ಒಪ್ಪಿಗೆ ಕೊಟ್ಟಿದ್ರು. ಇವತ್ತು ಎಲ್ಲರೂ ನಾವು ಸದಸ್ಯರು ಏನು ಹೇಳಿದ್ವೋ ಅದೇ ಮಾತಿನ ಪ್ರಕಾರ ಇವತ್ತು ಶಶಿಕಲಾಗ ಅಧ್ಯಕ್ಷರಾಗಿ ನಾವು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೂ ಇಷ್ಟು ದಿವಸ ಹೆಂಗೆ ನಡ್ಕೊಂಡು ಕೆಲಸಗಳನ್ನೆಲ್ಲ ಮಾಡಿದ್ರು ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡೋಣ ಅಂತ ನಮ್ಮ ಸದಸ್ಯರಲ್ಲಿ ಎಲ್ಲರನ್ನೂ ಕೇಳಿಕೊಂಡು ಮಾತನ್ನು ಇಷ್ಟು ನಾವು ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿ ನಮ್ಮ ಸುಬ್ರಹ್ಮಣ್ಯಣ್ಣ ತುಂಬ ಕಷ್ಟಪಟ್ಟು ಏನಮ್ಮ ಹಿಂಗಿದೆ ನಾವೇನು ಮಾಡೋಣ ಅಂತ ಎಲ್ಲರನ್ನೂ ನಮ್ಮ ಸದಸ್ಯರೆಲ್ಲರನ್ನೂ ಕೇಳಿದಾಗ ಸರಿ ಆಯ್ತಣ್ಣ ಅಂತ ಎಲ್ಲರೂ ನಮ್ಮವರೆಲ್ಲ ಸದಸ್ಯರೆಲ್ಲರೂ ಒಪ್ಪಿಗೆ ಕೊಟ್ಟು ಇವತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಮ್ಮ ಸುಬ್ರಹ್ಮಣ್ಯಣ್ಣವರು ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೈಮಲ್ಲಿ ನಮ್ಮ ಕೊತ್ತೂರು ಮಂಜಣ್ಣನಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಅಧ್ಯಕ್ಷರಾಗಿರೋ ನಮ್ಮ ಶಶಿಕಲಾ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀವಿ. ಅದೇ ನಮ್ಮ ಪೊಲೀಸ್ ನಾರಾಯಣಪ್ಪ ಅವರು ಸಬ್ ಇನ್ಸ್ಪೆಕ್ಟ್ರು, ಅವ್ರಿಗೇನೂ ತೊಂದರೆ ಇಲ್ಲ. ಅವ್ರಿಗೇನಂದರೆ ನಾವು ನನಗೆ ಒಂದು ವರ್ಷ ನನಗೆ ಅಧ್ಯಕ್ಷರು ಅಂತ ಬೇಕು ಅಂತ ಹೇಳಿದ್ದಕ್ಕೋಸ್ಕರ ನಮ್ಮ ಸುಬ್ರಹ್ಮಣ್ಯ ಮಕ್ಕಳನ್ನ ಮರಿಗಳನ್ನ ಎಲ್ಲ ಕರ್ಕೊಂಡು ಹೋಗಿ ದೇಶಾಂತರ ತಿರ್ಕೊಂಡು ಬಂದು ಪೊಲೀಸ್ ನಾರಾಯಣಪ್ಪ ಅವ್ರನ್ನ ಅಧ್ಯಕ್ಷರು ಮಾಡಿ ಅದೇ ಒಂದು ವರ್ಷ ಆದರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ಅದೇ ಥರ ವೆಂಕಟಲಕ್ಷ್ಮಮ್ಮನ ಕರೆಸ್ಬಿಟ್ಟು ಮಾತು ಪ್ರಕಾರ ನಮ್ಮ AC ಮೇಡಮ್ ಅವ್ರು ಹೇಳಿದ್ರು, ಏನಮ್ಮ ಯಾಕೆ ಅಜ್ಜಯ್ಯನ ಬಿಟ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೋಸ್ಕರ ನಾವು ಮಾತು ಪ್ರಕಾರ ನಡ್ಕೊಳ್ತಾ ಇದ್ದೀವಿ ಅಂತ ಇವತ್ತು ನಮ್ಮ ಪೊಲೀಸ್ ನಾರಾಯಣ